ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಮೀಪ ಶೆಟ್ಟಿಗೇರಿ ಬಳಿ ರಸ್ತೆ ಪಕ್ಕದಲ್ಲಿ ಕಾರು ನಿಲ್ಲಿಸಿ ಟೀ ಕುಡಿಯುತ್ತಿದ್ದ ನಮ್ಮ ಇಬ್ಬರು ಟ್ಯಾಕ್ಸಿ ಚಾಲಕರ ಮೇಲೆ ಅಲ್ಲಿನ ಸ್ಥಳೀಯ 3 ವ್ಯಕ್ತಿಗಳು ಕುಡಿದ ಮತ್ತಿನಲ್ಲಿ ವಿನಾಕಾರಣ ಚಾಲಕರ ಮೇಲೆ ಜಗಳ ಮಾಡಿ ಕಬ್ಬಿಣದ ರಾಡ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಿ ಚಾಲಕನ ಕಾರಿನ ಗಾಜುಗಳನ್ನು ಒಡೆದು ಕಾರನ್ನು ಜಖಂಗೊಳಿಸಿದ್ದಾರೆ. ಅಲ್ಲೇ ಇದ್ದಂತಹ ಚಾಲಕರು ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಹಲ್ಲೆ ನಡೆಸಿದ ವ್ಯಕ್ತಿಗಳು ಅಲ್ಲೇ ಇದ್ದರೂ ಸಹ ಅವರು ಸ್ಥಳೀಯರು ಹಾಗೂ ಪ್ರಭಾವಿಗಳೆಂದು ಅವರನ್ನು ವಶಕ್ಕೆ ಪಡೆಯದೆ ಯಾವುದೇ ಕಾನೂನು ಕ್ರಮ ಜರುಗಿಸಿರುವುದಿಲ್ಲ. ನನಗೆ ವಿಷಯ ತಿಳಿದ ನಂತರ ಹಲ್ಲೆಗೆ ಒಳಗಾದ ನಮ್ಮ ಚಾಲಕರನ್ನ ಮಧ್ಯರಾತ್ರಿ ಆಸ್ಪತ್ರೆಯಲ್ಲಿ ಭೇಟಿಯಾಗಿ ಸಂಪೂರ್ಣ ಮಾಹಿತಿ ಪಡೆದು ನಂತರ ಸ್ಥಳೀಯ ಚಿಕ್ಕಜಾಲ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಈ ಕೃತ್ಯ ಎಸಗಿದವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದೇವೆ. ಈ ಗೂಂಡಾಗಿರಿ, ಈ ರೌಡಿಸಂ ನಿಲ್ಲಬೇಕಾಗಿದೆ. ನಮ್ಮ ಚಾಲಕರಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಬೇಕಾಗಿದೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕ ಸಂಘಟನೆಗಳ ಫೆಡರೇಷನ್ ಚೇರ್ಮನ್, ಕಾಂಗ್ರೆಸ್ ಸಾರಿಗೆ ವಿಭಾಗದ ಇಲ್ಲಿ ಘಟನೆ ನಡೆದಿದೆ. ಗೊತ್ತಿದೆಯಾ ತಮಗೆ? ಈಗ ಇವತ್ತು ರಾತ್ರಿ ಎಷ್ಟೊತ್ತಪ್ಪ ಆಗಿದೆ? 9 ಗಂಟೆಯಲ್ಲಿ ಅವ್ರಿಗೆ ಹೊಡೆದಿದ್ದಾರೆ, ರಾಡ್ ತಗೊಂಡು ಮಾರಣಾಂತಿಕ ಹಲ್ಲೆ ಆಗಿದೆ ಇದ್ರ ಮೇಲೆ. ಮುನೇಗೌಡರು ಅನ್ನೋರು ಹೊಯ್ಸಳದಲ್ಲಿ ಹೋಗಿದ್ರಂತೆ. ಅಲ್ಲಿ ಹೋಗಿ ಯಾರೋ ಲೋಕಲ್ ಅಂತ ಲೀಡರ್ ಅವರು ಅವ್ರನ್ನ ಬಿಟ್ಟು ಕಳಿಸಿದ್ವಿ. ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು? ಕರ್ಕೊಂಡು ಬಂದು ಸ್ಟೇಷನ್ ಕಳಿಸಿಲ್ಲ. ಸ್ಪಾಟಲ್ಲಿ ಗಲಾಟೆ ಆಯ್ತಲ್ವಾ ಸರ್? ಗಲಾಟೆ ಆದ್ಮೇಲೆ ನೀವು ಪ್ರಕರಣ ತಿಳ್ಕೊಳ್ಬೇಕು ಅಂದ್ರೆ ಗಲಾಟೆ ಆಯ್ತು, ಮಾರಣಾಂತಿಕ ಹಲ್ಲೆ ಆಗಿದೆ, ಹೆಡ್ಡು ಆಗಿದೆ. ಹಾಸ್ಪಿಟಲ್ ಇದ್ದಾರೆ ಇಬ್ರು, ಒಬ್ರಲ್ಲ ಇಬ್ರು. ಕಂಪ್ಲೇಂಟ್ ಈಗ ಹೋಗಿ ಸ್ಟೇಟ್ಮೆಂಟ್ ತಗೊಂಡಿದ್ರಿ. ಆ ವ್ಯಕ್ತಿ ಎಲ್ಲಿದ್ದಾರೆ ಸರ್? ಹೊಡೆದವ್ರು ಎಲ್ಲಿದ್ದಾರೆ? ಓಡೋಗಿಲ್ಲ, ಅದು ಕೂಡ ಸಾಕ್ಷಿ ಇದೆ. ನಿಮ್ಮವ್ರ ಹತ್ರ ಮಾತಾಡಿದ್ದಾರೆ, ನಿಮ್ಮವ್ರ ಫೋಟೋ ತಗೊಂಡಿದ್ದಾರೆ, ಅವ್ರನ್ನ ಆಯ್ತು ನೀವು ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಈ ಪ್ರಕರಣ ಯಾಕೆ ಈ ತರ ಆಯ್ತು? ನಾನು ಆವಾಗಲೇ ಮುನೇಗೌಡರು ಫೋನ್ ಮಾಡಿದ್ದೆ. ಸಬ್ ಇನ್ಸ್ಪೆಕ್ಟರ್ ಲೈನಲ್ಲಿ ಇದ್ದಾರೆ ಅಂತ ಹೇಳಿದ್ರು. CPI ಸಾಹೇಬ್ರಿಗೆ ಹೇಳಿ ಅಧ್ಯಕ್ಷರು ಬಂದಿದ್ದಾರೆ, ಈ ತರ ಸಮಸ್ಯೆ ಆಗಿದೆ ಅಂತ ಹೇಳಿ. ಹೊಯ್ಸಳ ಸ್ಪಾಟಿಗೆ ವಿಸಿಟ್ ಆಗಿದೆ. ಅವರು ಹೊಡೆದವ್ರು ಅಲ್ಲೇ ಇದ್ರು ನಿಮ್ಮ ಹೊಯ್ಸಳದವರು ಅವ್ರನ್ನ ಆಯ್ತು ನೀವು ಹೊರಡಿ ಅಂತ ಹೇಳಿ ಕಳಿಸ್ಬಿಟ್ಟು ನಮ್ಮವ್ರನ್ನ ಆಸ್ಪತ್ರೆಗೆ ಕಳಿಸಿದ್ದಾರೆ, ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂತ. ಇಲ್ಲ ಸ್ಟೇಟ್ಮೆಂಟ್ ತಗೊಳಕ್ ಹೇಳಿದ್ರು. ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ. ಮಾರಣಾಂತಿಕ ಹಲ್ಲೆ ಆಗಿ ಆಸ್ಪತ್ರೆಗೆ ದಾಖಲಾತಿ ಆದ್ಮೇಲೆ ಅಲ್ಲ ಬಿಡೋದು, ಅದಲ್ಲ ನಮ್ದಲ್ಲ. ಹಲೋ ಮುನೇಗೌಡ್ರೆ, ನಾನು ತನ್ವೀರ್ ಮಾತಾಡ್ತಾ ಇದ್ದೀನಿ. ಆವಾಗಲೇ ಫೋನ್ ಮಾಡಿದ್ದೆ ತಮಗೆ. ಠಾಣೆಗೆ ಬಂದಿದ್ದೀನಿ. ಈಗ ಆಸ್ಪತ್ರೆಗೆ ಹೋಗಿ ನಮ್ಮ ಚಾಲಕರು ನೋಡ್ಕೊಂಡು. ತಾವೆಲ್ಲಿದ್ದೀರಿ? ರೌಂಡ್ಸಲ್ಲಿದ್ದೀರಾ? ನೀವು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಸ್ಟೇಷನಲ್ಲಿ, ಇವತ್ತು ನೈಟ್ ಡ್ಯೂಟಿ ಅನ್ರಿ. ಯಾರು ಇಲ್ಲ, ನಿಮ್ಮ ದಫೇದಾರರು ಒಬ್ರು ಇದ್ದಾರೆ, ಮತ್ತು ಇನ್ನೊಬ್ರು ಯಾರೋ ಇದ್ದಾರೆ, ಇಬ್ಬರೇ ಇದ್ದಾರೆ. ಹೇಳಿದ್ರಿ. ಈಗ ನಾನು ಫೋನ್ ಮಾಡಿದ್ಮೇಲೆ ನೀವು ಹೋಗಿದ್ರಿ, ವಿಚಾರಿಸ್ಕೊಂಡು ಸ್ಟೇಟ್ಮೆಂಟ್ ತಗೊಂಡಿರಿ. ನಾವು ವಿಡಿಯೋ ಸ್ಟೇಟ್ಮೆಂಟು ತಗೊಂಡು ಬಂದಿದ್ದೀವಿ ಈಗ. ಹಾಂ, ನೀವು ಆ ಪ್ರಕರಣದಲ್ಲಿ ಭಾಗಿಯಾದಂಥ ರೋಡ್ ರೇಜ್ ಪ್ರಕರಣ ಅದು. ಅವ್ರು ಹೊಡೆದಂಥವ್ರು ನಿಮ್ಮ ಕಣ್ಣು ಮುಂದೆ ಇದ್ರು, ನೀವು ಯಾಕೆ ಅವ್ರನ್ನ ನೀವೇ ಹೋಗಿ ಅಂತ ಹೇಳಿ ಕಳಿಸಿದ್ದು? ಪ್ರತ್ಯಕ್ಷದರ್ಶಿಗಳು ಅಲ್ಲಿದ್ದವರು ಎಲ್ಲರೂ ಬಂದಿದ್ದಾರೆ. ಮತ್ತೆ ಯಾಕೆ ಅವ್ರನ್ನ ಅಲ್ಲೇ ಇದ್ರಲ್ಲ, ಅವ್ರನ್ನ ಕರ್ಕೊಂಡು ನೀವು ಬಂದಿಲ್ಲ ಸ್ಟೇಷನ್ಗೆ? ನೀವು ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬರಲಿಲ್ಲ ಅವ್ರನ್ನ? ಅಲ್ಲೇ ಮಾಡ್ದವ್ರನ್ನ ನಿಮ್ಮ ಹತ್ರ ಅಂದ್ರೆ ನಾನು ಇನ್ಯಾರ ಹತ್ರ ಕೇಳಿ? ಅಧಿಕಾರಿಗಳ ಹತ್ರ ಕೇಳದೆ ಹೋದ್ರೆ? ಪಂಚಾಯತಿ ಹೊಡೆದವನ್ ಪಂಚಾಯತಿ ಮೆಂಬರ್ ಹತ್ರ ಹೋಗಿ ಕೇಳಲ್ಲ ನಾನು? ಹಲೋ, ಹೇಳಿ.
ಹಾ 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 ಬಸವರಾಜು ಹಾ ಅವ್ರು ಯಾವುದೇ ಕಾರಣಕ್ಕೂ ಆ ಥರ ಹೇಳಿವಂತ ನಾನು ಕೇಳಿದೆ, ನಿಮ್ಮ ಸ್ಟೇಟ್ಮೆಂಟ್ ಆವಾಗಲೇ ತಗೊಂಡೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ನಾನು ಸ್ಟೇಷನ್ಗೆ ಬಂದಿದ್ದೀನಿ. ನೀವು ಸ್ಟೇಷನ್ಗೆ ಬರ್ರಿ. ನೀವು ಹೋಗಿದ್ರೆ ಇಲ್ವಾ? ನಾನೀಗ ಸ್ಟೇಷನ್ಗೆ ಬಂದಿದ್ದೀನಿ, ನೀವು ಸ್ಟೇಷನ್ಗೆ ಬನ್ನಿ. ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ, ಸಮಸ್ಯೆ ಹೇಳ್ತೀವಿ ಸರ್. ನೀವು ಸ್ಟೇಷನ್ಗೆ ಬನ್ನಿ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಮುಂದೆ ಸಮಸ್ಯೆ ಮಾತಾಡೋಣ ಅಂತೆ. ಬನ್ನಿ. ಅವ್ರಿಗೆ ಬೇರೆ ಕೆಲಸ ಇದೆ. ಕಂಪ್ಲೇಂಟ್ ಅಟೆಂಡ್ ಮಾಡಿದ್ರಲ್ವಾ? ನಿಮ್ಮ ತರ ಇನ್ನೊಂದು ಬಂದ್ರೆ ಸ್ವಾಮಿ, ಈಗ ನನ್ ಕೇಳಿ ಆಯ್ತು, ನೀವು ಸಮಸ್ಯೆ ಹೇಳಿ ಅಂದ್ರೆ ನಾನು ಹೇಳ್ತೀನಿ ಕೇಳಿ. ಸಾರ್ವಜನಿಕರು ಅಂದ್ರೆ ಎಲ್ಲರೂ ತಾನೇ. ಹೌದು, ಇನ್ನೊಂದು ಕಂಪ್ಲೇಂಟ್ ಬಂದ್ಬಿಟ್ರೆ ನೀವು ಇಲ್ಲಿ ಬರ್ರಿ, ಏನಕ್ಕೆ? ಆಯ್ತು, ಸಾರ್ವಜನಿಕರು ಸಮಸ್ಯೆ ಕರೀತಾರೆ. ಸಮಸ್ಯೆ ಪ್ರಕರಣದಲ್ಲಿ ಭಾಗಿಯಾದಂತ ಕೆಲವರು ಅಲ್ಲಿ ರೌಡಿಸಮ್ ಮಾಡಿದವರು, ಗೂಂಡಾಗಳು ಯಾರೋ ಅವ್ರನ್ನ ನೀವು ಮನೆ ಕಳಿಸ್ಬಿಟ್ಟು ಹೆಂಗೆ ಆಸ್ಪತ್ರೆಗೆ ಕಳಿಸ್ತೀರಿ? ತನಿಖೆ ಮಾಡಿ ಅರೆಸ್ಟ್ ಮಾಡ್ತಾರೆ. ಕಂಪ್ಲೇಂಟ್ ಕೊಡಿ. ಸ್ವಾಮಿ, ನಾನು ಇರ್ಲಿಲ್ಲ ಅಲ್ಲಿ. ಒದೆ ತಿಂದವರಿದ್ದು ನಿಮ್ ಹೊಯ್ಸಳದವ್ರು ಅಲ್ಲಿ ಸ್ಪಾಟ್ಗೆ ಹೋದ್ರು. ಅಲ್ಲಿ ಹೋದ್ಮೇಲೆ ಅವ್ರು ಇದ್ರಲ್ವಾ, ಅವ್ರನ್ನ ನೀವು ಆಯ್ತು ಹೋಗಿ ನೀವು ಆಸ್ಪತ್ರೆಗೆ ಹೋಗಿ ಅಂತ ಕಳಿಸ್ಬಿಟ್ಟು ಅಲ್ಲಿ ಹೊಡೆದವ್ರನ್ನ ಮನೆಗೆ ಕಳಿಸ್ಬಿಟ್ಟು ಬಂದ್ರಲ್ಲ, ಇದು ಎಷ್ಟು ಮಟ್ಟಿಗೆ ನ್ಯಾಯ? ಯಾರು ಕಳಿಸ್ತಾರೆ ಮನೆಗೆ? ಅವ್ರಿಗೆ ಮಾತಾಡ್ತಿದ್ದು ಮುನೇಗೌಡ್ರಿಗೆ, ನಿಮ್ಮ ಹೊಯ್ಸಳ ಬಿಟ್ಟಲ್ಲಿದ್ದಂತ ಮುನೇಗೌಡ್ರು. ಮನೆ ಕಳಿಸ್ತಾರೆ. ಹೌದು, ಕಂಪ್ಲೇಂಟ್ ಕೊಡಿ, ಕರ್ಕೊಂಡ್ಬರೋಣ. ವಿಕ್ಟಮ್ ಮೇಲೆ ಇದ್ದಾರೆ ಸರ್. ಈಗ ದೊಡ್ಡದವರಲ್ಲಿ ಸರ್, ಈಗ ಅವರು ವಿಕ್ಟಮ್ ಮೇಲೆ ಇದ್ದಾರೆ ಹಾಸ್ಪಿಟಲ್ ಸರ್. ಹೆಡ್ ಇಂಜುರಿ ಆಗಿದೆ, ಸ್ಕಲ್ ಓಪನ್ ಆಗಿದೆ 2 ಕಡೆ. ಒಬ್ಬನ್ಗೆ ಇನ್ನೊಂದ್ ಕಡೆ ತಲೆ ಓಪನ್ ಆಗಿದೆ. ಆಯ್ತಾ, ಹಾಸ್ಪಿಟ್ಲಿಗೆ ಹೋಗಿ ನಾನು ಈಗ ಬಂದೆ. ಹಾಸ್ಪಿಟಲ್ಗೆ ನಮ್ಮನ್ನು ಕಳಿಸಿದಾರ, ಹೋಗಿದಾರ, ಸ್ಟೇಟ್ಮೆಂಟ್ ಬರುತ್ತೆ. ಏನು ಮಾಡ್ತಾರೆ ಸರ್. ಈಗ ಸ್ಟೇಟ್ಮೆಂಟ್ ನಾನು ಹೇಳೋದು, ನೀವು ತನಿಖೆ ಮಾಡ್ತೀರಾ ಸ್ವಾಮಿ? ರೋಡಲ್ಲಿ ಒಬ್ಬ ಅಮಾಯಕ ಯಾರೋ ಕುಡ್ದು ಸ್ವಲ್ಪ ಗಲಾಟೆ ಮಾಡೋದು ಕರ್ಕೊಂಡ್ ಕುಂದಿಸ್ತೀರಿ, ನೀವು ತನಿಖೆ ಮಾಡ್ತೀರಿ? ಅಷ್ಟು ಜನದಲ್ಲಿ ನಮಗೂ ಪೊಲೀಸರಿಗೆ ನೋಡ್ಬೇಕಾಗುತ್ತೆ. ನೋಡ್ಬಿಟ್ಟು ಯಾರು ಸರ್, ಹೊಡೆದವನು ಮುಂದೆನೆ ಇದ್ದ, ಕೈಯಲ್ಲಿ ರಾಡ್ ಹಿಡ್ಕೊಂಡು ಇದ್ದ. ಆ ಹೋಟ್ಲಲ್ಲಿ CCTV ರೆಕಾರ್ಡ್ ಇದೆ. ಇಲ್ಲ, ನೀವು ಅಲ್ಲಿ ಸ್ಥಳೀಯರಲ್ಲಿದ್ದಾರೆ. ಈಗ ಪ್ರತ್ಯಕ್ಷದರ್ಶಿಗಳು ಅಲ್ಲಿದ್ದಂತ ಟಿ ಅಂಗಡಿ ಹತ್ರ ಸುಮಾರು ಚಾಲಕರು ಇಲ್ಲಿ ಬಂದವ್ರೆ. ಪ್ರತ್ಯಕ್ಷದರ್ಶಿಗಳು ಯಾರ್ಯಾರು ಇದ್ದೀರಿ ಹೇಳಿ? ಹಾಸ್ಪಿಟಲ್ ಇದ್ದಾರೆ ಇಬ್ರು. ಈಗ ಹಂಗಂದ್ರೆ ನೀವ್ ಹೇಳಿದ್ ನೋಡಿದ್ರೆ, ನಾನು ಯಾರಿಗನ್ನ ಹೊಡೆದ್ಬಿಟ್ಟು ನಿಮ್ ಮುಂದೆನೆ ಹೊಡೆದಿ ಅವ್ನಿಗೆ ಏನನ್ನ ಮಾಡ್ಬಿಟ್ಟು ಹೋದ್ರು ನೀವು ತಲೆ ಕೆಡ್ಸ್ಕೊಂಬೇಡದ. ನನ್ನ ನೀವು ಆರಾಮಾಗಿ ಮನೆಗೆ ಬಿಟ್ಬಿಟ್ಟು ಹೊಡೆದವ್ನ ಗಾಡಿನೂ ಬಿಟ್ಟು ಕಳ್ಸಿರೋ, ಅವ್ನ ಗಾಡಿ ಯಾವ್ದು ಅನ್ನೋದು ನಿಮ್ಗೆ ಗೊತ್ತು. ಅವ್ನ ಗಾಡಿನೂ ಎತ್ಕೊಂಡು ಹೋಗಿದ್ದಾನೆ ನಿಮ್ ಮುಂದೆ. ಹಂಗಂದ್ರೆ ನಿಮ್ ಇದಕ್ಕೆ ಅವ್ನು ಬಿಟ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡಿ, ಆಮೇಲೆ ಅವ್ನೆಲ್ಲನ ಹೋಗ್ಲಿ ಹಿಡ್ಕೊಂಬರೋಣ ಅನ್ನೋದಾಯ್ತು. ಇವಾಗ ಬಂದು ಕಂಪ್ಲೇಂಟ್ ಕೊಡಿ ಅಂತಂದ್ರೆ, ಹೋಗಿದಾರೋ ಇನ್ಸಿಡೆಂಟ್ ಆದಾಗ ಅಲ್ಲಿ ನಿಮ್ಮವರು ಪ್ರತ್ಯಕ್ಷವಾಗಿ ಬಂದ್ರು. ಹೊಡೆದವರು ಇದ್ರು 3 ಜನ. ಅಲ್ಲೇ ಇದ್ರಲ್ಲ. ಬ್ಲೀಡಿಂಗ್ ಆಗ್ತಾ ಇತ್ತು. ಹೊಡೆಸ್ಕೊಂಡವ್ರಿಗೆ ಆಸ್ಪತ್ರೆಗೆ ಹೋಗಿ ನೀವು ಫಸ್ಟ್, ಆಮೇಲೆ ಕಂಪ್ಲೇಂಟ್ ಕೊಡಿರು ಅಂತ ಹೇಳಿ ಆ ಹೊಡೆದವನ್ಗೆ ಆಯ್ತು ಸರ್ ನೀವು ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ನಾವು 100 ಕಾಲ್ ಮಾಡಿದಾಗ 8 ಸರಿ ಕಾಲ್ ಮಾಡಿರೋದು, ಕಾಲ್ ಕನೆಕ್ಟ್ ಆಗಿಲ್ಲ. 8ನೇ ಸರಿ ಕಾಲ್ ಮಾಡಿದಾಗ ಏರ್ಪೋರ್ಟ್ ಅವ್ರು ಬಂದಿದ್ದು. ನಾವೇನು ಸಾರ್ವಜನಿಕರದು ಅಟೆಂಡ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಒದೆ ತಿನ್ನೋರು ಸಾರ್ವಜನಿಕರು, ಚಾಲಕರವರು ಸೇವೆ ನೀಡಕ್ ಬಂದಿರೋದು. ಇಲ್ಲ ಅಂದ್ರೆ ಹೇಳಿ, ನಾಳೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಯಾವ ಚಾಲಕರು ಬರಬೇಡಿ ಅಂತ ನಾಳೆ ತಡೆ ಹಿಡಿಸ್ತೀನಿ. 2017ರಲ್ಲಿ ಇದೇ ರೀತಿ RTO ಒಬ್ರು ಗಲಾಟೆ ಮಾಡಿದ್ರು ಸರ್. ಸಾಹೇಬ್ರೆ, ಬಗೆ ಹರಿಬೇಕು, ಅದಕ್ಕೆ ನಿಮ್ಮ ಅಧಿಕಾರಿಗಳ ಬಗ್ಗೆ ಅದಕ್ಕೆ ಕೆಳಗೆ ಬಂದಿದ್ದೀನಿ. ಅಲ್ಲ ಸರ್, ಹೇಳಿ ನನಗೆ. ಕಣ್ಮುಂದೆ ಇದ್ದವ್ರನ್ನ ನೀವೇ ಬಿಟ್ಟು ಕಳಿಸ್ಬಿಟ್ಟಿದ್ದೀರಾ. ನಾನು ಹೇಳಿದೆ ಸ್ಟೋರಿ, ನೀವ್ ಹೇಳಿ ಏನ್ ಮಾಡ್ತೀರಿ ಅಂತ. ಈಗ ಕಂಪ್ಲೇಂಟ್ ಕೊಡಿ. ಯಾರು ಕಂಪ್ಲೇಂಟ್ ನಾನ್ ಕೊಡ್ಬೇಕಾ? ಅಲ್ಲಿ ಒದೆ ತಿಂದವ್ರ ಹತ್ರ ಸ್ಟೇಟ್ಮೆಂಟ್ ನೀವು ತಗೊಂಡ್ ಬರ್ಬೇಕಾ? ಈಗ ಹಾಸ್ಪಿಟಲ್ ತಗೊಂಡ್ ಬಂದ್ರಂತಲ್ಲ, 1 ಅವರ್ ಮುಂಚೆ ಹೋಗಿ ತಗೊಂಡ್ ಬಂದಿರೋದು. ಎಲ್ಲಿದೆ ಸ್ಟೇಟ್ಮೆಂಟ್ ಕೊಡಿ ನನಗೆ. ಹೊಯ್ಸಳ ರಿಪೋರ್ಟ್ ಮಾಡಿತ್ತಲ್ಲ, ಹೊಯ್ಸಳ ಟ್ಯಾಪ್ ರಿಪೋರ್ಟ್ ಮಾಡಿತ್ತಲ್ಲ ಪ್ರಕರಣದ ಬಗ್ಗೆ. ಕೊಡಿ, ಅಲ್ಲಿ ಪ್ರಕರಣದ ಬಗ್ಗೆ ತಿಳಿಸಿ ಅಂದ್ರೆ MLC ಬಂದಿದೆ, ಇನ್ನು ನೀವು ಪ್ರಕರಣದ ಬಗ್ಗೆ ತಿಳಿಸಿ ಅಂತ ನನಗೆ ಕೇಳ್ತಾ ಇದ್ದೀನಿ. ಅವ್ರು ನೋಡಿದ್ರೆ ಇವಾಗ ಹೋಗ್ತಾ ಇದಾರೆ ಅಂತ ಹೇಳ್ತೀರಾ, ಅವಾಗ್ಲೇ ಬಂದು ಬರ್ಕೊಂಡು ಹೋಗಿದ್ದಾರೆ. ಯಾವ ರಾಜಕಾರಣಿ ಪ್ರಭಾವಿ ಇರ್ಲಿ, ಅಮಾಯಕರ ಮೇಲೆ ಹಲ್ಲೆ ಮಾಡಿದ್ರೆ ಇವತ್ತು ಇರ್ತಕ್ಕಂಥ ಶ್ರೀಮಂತ್ ಕುಮಾರ್ ಸಾಹೇಬ್ರ ಬಗ್ಗೆ ಅಪಾರ ಗೌರವ ಇದೆ ನಮ್ಗೆ. ರೋಡ್ ರೇಜ್ ಪ್ರಕರಣ ಇರ್ಬೋದು, ಪ್ರತಿಯೊಂದು ಪ್ರಕರಣದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇಷ್ಟೊತ್ತಿಗೆ ನೀವು ಅವನನ್ನು ಅರೆಸ್ಟ್ ಮಾಡಿ ತಗೊಂಡ್ಬಂದು ಕುಂಡಿಸ್ಬೇಕಿತ್ತು ನೀವು. ಅಲ್ಲ, ಮುಂದೆ ಯಾರೋ ಒಬ್ಬ ಪಂಚಾಯತಿ ಮೆಂಬರ್ ಅಂತೆ, ಇನ್ನೊಂದಿಬ್ರು 3 ಜನ ಅಂತೆ. ಅವ್ನು ಹೊಡೆದವನು ಯಾರೋ, ಅವನು I-20 ಕಾರು, ಅವ್ನ ಫೋಟೋ ಇದೆ, ಎಲ್ಲ ಇದೆ. ಅವ್ರ ಫೋಟೋನು ಹಿಡಿದಿದ್ದಾರೆ ನಿಮ್ಮ ಹೊಯ್ಸಳದವರು.
ಯಾಕೆ ಸಬ್ಮಿಷನ್ ಆಗಿಲ್ಲ, ಯಾಕೆ ಆಗಿಲ್ಲ ಇದನ್ನ ಅಟೆಂಪ್ಟ್ ಮಾಡಲ್ಲ ಸರ್ ಕೇಸ್ 100% ಮಾರಣಾಂತಿಕ ಹಲ್ಲೆ ಅದು. BNS ಆಕ್ಟ್ ವಿಕ್ಟಿಮ್ ಇಲ್ವಾ ಅಂದ್ರೆ ಏನು ವಿಕ್ಟಿಮ್ ಬೇಕಲ್ವಾ? ಅಲ್ಲ ಕಣ್ ಮುಂದೆ ಕೈ ಮುಂದೆ ಸಿಕ್ಕಿದವ್ರನ್ನ ಹಂಗೆ ಬಿಟ್ಬಿಟ್ಟಾರೆ. ಕರ್ಕೊಂಬರ್ತೀನಿ ಅಂದ್ರೆ ಇಲ್ಲೇ ಇದಲ್ವಾ ಯಾರು ಜೈ ಅವನನ್ನು ಇದು ಗಾಡಿ ಹೆಂಗೆ ತೊಂದರೆ ಕೊಟ್ಟವನ್ನ ಕಂಪ್ಲೇಂಟ್ ಅಲ್ಲ, ಇದು ಇನ್ನೊಂದು ಇನ್ಸಿಡೆಂಟ್ ಇದು. ಕೊಡಿ. ಇದು ಇನ್ನೊಂದು ಇನ್ಸಿಡೆಂಟ್. ಅಲ್ಲೇ ಶೆಟ್ಟಿಗೆ ಅಂಗಡಿ ಇರ್ತದೆ, ಹೊಡೆದು ಉಸ್ಮಾನ್ ಹಳ್ಳಿ ಮೂರು ಜನ ಹುಡುಗರು ನಮ್ದಲ್ಲ ಇದು, ನಮ್ಮ ಪ್ರಕರಣ ಅಲ್ಲ ಬಿಡಿ, ಮುಂದಿಲ್ಲಿದೆ ಸಂಬಂಧ ಇಲ್ಲ. ಸರ್ ಇಲ್ಲಿದ್ದಾರೆ. ಈಗ ವಿಕ್ಟಿಮ್ ಹತ್ರ ಏನು ಕರ್ಕೊಂಡು ಎಂಕ್ವೈರಿ ಮಾಡಿಸ್ಬೇಕಲ್ವಾ ಇದು? ಎಂಕ್ವೈರಿ ಇದು ಮಾಡಿಸ್ಬೇಕು. ಆಗ್ಲಿಲ್ಲ ಬಿಡಿ. ನಿಮ್ದು ಇಬ್ಬರಿಗೆ ಹೊಡೆದಿರೋದು ಹೌದು, ಜನಾರ್ದನ್ ಬಸವರಾಜನ್ ಅವರಿಗೆ ಆಮೇಲೆ ಅವ್ರ ಕಾರನ್ನು ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ ಸರ್. ಕಾರ್ನ ಸಂಪೂರ್ಣವಾಗಿ ಜಖಂಗೊಳಿಸಿದ್ದಾರೆ. ಜಖಂಗೊಳಿಸಿದ್ದಾರೆ ಸರ್. ಕಬ್ಬಿಣದ ರಾಡಲ್ಲಿ ಅಟ್ಯಾಕ್ ಆಗಿದೆ ಸಾಹೇಬ್ರೆ. ಅಲ್ಲಲ್ಲಿ ಈ ಕಂಪ್ಲೇಂಟ್ ನಿಮ್ಮ ಹತ್ರ ತಗೊಳ್ಳೋದು ಅವ್ರ ಹತ್ರ ತಗೊಳ್ಳೋದು. 100% ಅಮಾಯ ಯಾರು ಹಲ್ಲೆಗೊಳಗಾಗೋರು ಅವ್ರ ಮೇಲೆ ತಗೋಬೇಕು ನೀವು. ನಾವು ಕಂಪ್ಲೇಂಟ್ ಇರೋದು ಈಗ ನೀವು ಕೊಡ್ತೀರೋ ಅಲ್ಲಿ ಹಾಸ್ಪಿಟಲ್ ತಗೊಂಡ್ಬರೋದು. ಆಲ್ರೆಡಿ ತಗೊಂಡ್ ಬಂದಿದ್ದಾರೆ ಅಂತ ಕೇಳಿ ಯಾರು ಹೋಗಿ ತಗೊಂಡ್ ಬಂದ್ರು ಮತ್ತೆ ಇದು ಮೆಮೊ ತಗೊಂಡು ಬಂದಿರೋದು ನೀವು ಮೆಮೊ ತಗೊಂಡಿದ್ದಾರೆ ಹಾಸ್ಪಿಟಲ್. ಸಾಹೇಬ್ರೆ ನಮ್ಗೆ ನೋವಾಗ್ತಾ ಇದೆ ಕೇಳಿ, ನೋವಿದೆ ಆಯ್ತಾ ಸಾಹೇಬ್ರೆ, ಒಂದ್ ನಿಮಿಷ ಕೇಳಿ. ನೀವು ಇರೋದೇ ನಮ್ಮ ರಕ್ಷಣೆಗಾಗಿ. ನಮ್ಗೆ ನೋವಾದಾಗ ನಾವು ಓಡ್ಕೋತೀವಿ, ಬೇಜಾರು ಮಾಡ್ಕೊಬಿಡಿ ದಯವಿಟ್ಟು. ಈಗ ನೀವೇನಿದ್ರೆ ಹೇಳಿ ಅಲ್ಲಿ ಮಾಡೋಣ. ಪೇಷಂಟ್ ಹೋದಾಗ ಮೆಮೊ ಇದು ಬರುತ್ತೆ, ಮೆಮೊ ತಗೊಂಡು ನಾವು ಇಂಟಿಮೇಷನ್ ಈಗ ಬಂದಿದ್ಯಾ? ಈಗ ಬಂದು ಕೊಟ್ಟೋಗಿದ್ದಾರೆ. ಫೋನ್ ಇರ್ತದೆ. ಪೊಲೀಸರು ಹೋಗ್ತಾ ಇದ್ದಾರೆ. ಆಲ್ರೆಡಿ ಅಟೆಂಡ್ ಮಾಡಿದಾರೆ, ಅಲ್ಲಿ 1 hour ಮುಂಚೆ ಅಟೆಂಡ್ ಮಾಡಿದ್ದಾರೆ ಪೊಲೀಸ್ನವರು. ಯಾವ ಅಲ್ಲಿ ಏನಾಯ್ತು ಅಂತ ನಮ್ಗೆ ಗೊತ್ತಿರಲ್ಲ. ಈಗ ಇದು ಒಂದ್ಸಲ ಅಟೆಂಡ್ ಮಾಡಿದ್ದಾರೆ. ಎಷ್ಟೊತ್ತಪ್ಪ ಹಲ್ಲೆ ಆಗಿದ್ದು? 9 ಒಂದು ನಿಮಿಷ ಇರಿ, ಇಲ್ಲೇ ನಾನು ಟೈಮಿಂಗ್ ಹೇಳ್ತೀನಿ. ರಾತ್ರಿ 9 ಗಂಟೆಗೆ ಹಲ್ಲೆ ಆಗುತ್ತೆ. ಎಷ್ಟು ನಿಮಿಷದಲ್ಲಿ ಹೊಯ್ಸಳ ಬಂತಪ್ಪ ಅಲ್ಲಿ? ಸರ್ ಅಲ್ಲಿ ಹೊಯ್ಸಳ ಬಂದು 20 ನಿಮಿಷ ಆಗುತ್ತೆ. ನೋಡ್ ಫೋನ್ ಕಾಲ್ ರೆಕಾರ್ಡ್ ಅದೇನಿಲ್ಲ, DGP ಕಾಲ್ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ ಅದು ನಮ್ಗೆ. 9:40 ಅಲ್ಲೇ ಆಗಿದೆ. ಹಾ? 9:40ಗೆ 40ಕ್ಕೆ 9:40 ಹಲ್ಲೆ. ನಾನು ಕಂಟಿನ್ಯೂಸ್ ಆಗಿ ಹೊಯ್ಸಳಕ್ಕೆ ಫೋನ್ ಮಾಡ್ತಾ ಇದೀನಿ, ಕರೆಕ್ಟ್ ಆಗಿಲ್ಲ. ಹಾ. ಆಮೇಲೆ 10:08 ಕರೆಕ್ಟ್ ಆಗಿದೆ. ಹಾ. 10:08 ಕರೆಕ್ಟ್ ಆದ್ಮೇಲೆ ಪೊಲೀಸರು ಬಂದಿರೋದು 10:51. 10:51 ನಿಮ್ ಹೊಯ್ಸಳ ಅಟೆಂಡ್ ಮಾಡಿದ್ದಾರೆ. 51 ನಾನು 11 ಗಂಟೆಗೆ ಫೋನ್ ಮಾಡಿದ್ದೆ ಮುನೇಗೌಡರಿಗೆ, ಕರೆಕ್ಟ್ ಆಗಿ ಮನೆ ಹತ್ರ 11 ಕಾಲಲ್ಲಿ ಮಾಡಿದ್ದಾರೆ. ಸರ್ ನಮ್ಮ ಮೆಮೊ ಬಂದಿದ್ದು 10 ನಿಮಿಷ ಆಯ್ತು, 10 ನಿಮಿಷ ಆಗಿದೆ. ಹೊಯ್ಸಳ ನಿಮ್ ಪ್ರಕಾರ ನಾನು ತಗೊಂಡ್ರೆ ಹೊಯ್ಸಳ ನಿಮ್ಗೆ ರಿಪೋರ್ಟೇ ಮಾಡಿಲ್ಲ ಅನ್ನೋದ್ರೆ ಹೊಯ್ಸಳ ನಮ್ಮ ರಿಪೋರ್ಟ್ ಮಾಡಲ್ಲ, ಕಂಟ್ರೋಲ್ ರೂಮ್ ರಿಪೋರ್ಟ್ ಮಾಡೋದು. ಹಾ. ಸರಿ ಸರ್, ಈಗ step ತಗೊಳ್ಳಿ. ಅವ್ರಿಗೆ ಸಪ್ರೇಟ್ ವಿಂಗ್ ಇದೆ. ಕಂಟ್ರೋಲ್ ರೂಮ್ ನಿಮ್ಗೆ ಲೋಕಲ್ ಸ್ಟೇಷನ್ಗೆ ಅಪ್ಡೇಟ್ ಮಾಡಲ್ವಾ? ಇಲ್ಲ ಅವ್ರಿಗೆ ಸಪ್ರೇಟ್ ಆಗಿ ಆಗಿದೆ. ಸಪ್ರೇಟ್ ಆಗಿ ವಿಂಗ್ ಇದೆ. ಅವರು Okay. ನಿಮಗೆ ಅಲ್ಲಿಂದ ಹಂಗೆ ಸರ್ ನೀವು ಅಲ್ಲಿ ಕಂಪ್ಲೇಂಟ್ ಕಂಪ್ಲೇಂಟ್ ಕ್ಲೋಸ್ ಮಾಡಿ ಹಂಗೆ ಮಾಡಿ ಹೋಗ್ತಾರೆ. ಕಂಟ್ರೋಲ್ ರೂಮ್